ರೀ ಹೆಂಗಾಗಿದೆ ನೋಡ್ತೀನಿ, ಚೆಕ್ ಮಾಡ್ತೀನಿ. ಸೂಪರ್ ಆಗಿದೆ. ನೀನ್ ತಿಂತ ಇಲ್ಲ ಇನ್ನು ಈರುಳ್ಳಿ ತಿನ್ಬಾರ್ದು, ಎಲ್ಲ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಓಕೆ, ಎಲ್ಲ ನಮ್ಮ ಚಾನಲ್ ನೋಡಿ, ವಿಡಿಯೋಸ್ ಎಲ್ಲ ನೋಡಿ. ಓಕೆ, ಬಾಯ್. ವೆಲ್ಕಮ್ ಬ್ಯಾಕ್ ಟು ಸೂರ್ಯೋದಯ ಡಿಯರ್ ಚಾನಲ್. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಡಿಶ್ ಮಾಡ್ತಿರೋದು. ಎಲ್ಲ ಮಟನ್ ಕೈಮಾ ಊಟ ಮಾಡಿರ್ತೀರಾ, ಇವತ್ತು ನಾವು ಮೊಟ್ಟೆ ಕೈಮಾ ಮಾಡ್ತಾ ಇದೀವಿ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಹೇಳಿ. ಯಾರೆಲ್ಲ ಮೊದಲನೇ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡ್ರೆ ನೀವು ನಮ್ದೆಲ್ಲಾ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಮೊಟ್ಟೆ ಕೈಮಾ ಮಾಡೋದು ಹೇಗೆ. ಫಸ್ಟ್ ಮೊಟ್ಟೆ ನಾನು ಬೇಯಿಸ್ಕೊಂತೀನಿ. ಒಂದ್ ವಿಷಲ್ ಪಾತ್ರೆಲಿ ಇಟ್ಟರೆ ಬೇಗ ಟೈಮ್ ಆಗುತ್ತೆ ಅಂತ ಹೇಳಿ ಕುಕ್ಕರ್ ಅಲ್ಲಿ ಇಟ್ಟು ಒಂದ್ ವಿಷಲ್ ಹೊಡ್ಸ್ಕೊಂಡ್ಬಿಡ್ತೀನಿ. ಒಂದ್ 7 ಮೊಟ್ಟೆ ಹಾಕಿದೀನಿ. ಫಸ್ಟ್ ಟೈಮ್ ಅಲ್ಲ, ಜಾಸ್ತಿ ಮಾಡೋದ್ ಬೇಡ ಅಂತ ಹೇಳಿ 7 ಮೊಟ್ಟೆದ್ ಮಾಡ್ತಾ ಇದ್ದೀನಿ ಇವಾಗ. ಓಕೆ ಸ್ನೇಹಿತರೆ, ಇವತ್ತು ನಮ್ಮ ಮನೆಯಲ್ಲಿ ಮೊಟ್ಟೆ ಕೈಮಾ ಮೊಟ್ಟೆ ಕೈಮಾ. ಓಕೆ, ಎಷ್ಟು ಮೊಟ್ಟೆದು? ಇವಾಗ ಸ್ಟಾರ್ಟಿಂಗ್ ಚೆಕ್ ಮಾಡ್ಬೇಕಲ್ಲ ಹೆಂಗ್ ಬರುತ್ತೆ ರೆಸಿಪಿ ಅಂತ ಹೇಳಿ ಒಂದ್ 7 ಮೊಟ್ಟೆ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನಾನು ಎಲ್ಲ ನೋಡಿ ಮಾಡ್ತಾ ಇರೋದು. ನೋಡೋಣ ಹೆಂಗ್ ಬರುತ್ತೆ ಅಂತ ಹೇಳಿ. ಓಕೆ ಸ್ನೇಹಿತರೆ, ಮೊಟ್ಟೆಗೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ, ಮಸಾಲೆ ಕೂಡ ತೆಗಿತಿದ್ದಾರೆ. ಅಂದ್ರೆ ಮಾಡೋದು ಈಸಿ ಇದೆ, ಬೇಗ ಆಗುತ್ತೆ. ಅದು ಟೇಸ್ಟ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ಈಸಿ ಇದೆ, ಎಲ್ಲ ಮಾಡೋದು ಯೂಸ್ ಆಗ್ಬೋದು ಅಂತ ಹೇಳಿ ಮಾಡ್ತಾ ಇದೀನಿ ಅಷ್ಟೇ ಎಲ್ಲರಿಗೂನು. ಅದು ಇನ್ನೇನು ಮೊಟ್ಟೆ ತರದೇ ಬರುತ್ತೆ. ಮೊಟ್ಟೆ ರೆಸಿಪಿ ಮೊಟ್ಟೆ ಟೇಸ್ಟ್ ಇರುತ್ತೆ, ಮಸಾಲೆ ಮಿಕ್ಸ್ ಇರುತ್ತೆ. ಅದೇ ಅದ್ ಹೆಂಗ್ ಬರುತ್ತೆ, ಕನ್ಫರ್ಮ್ ಬರುತ್ತಾ ಅಂತ ಚೆಕ್ ಮಾಡ್ಬೇಕಲ್ಲ, ಅದಕ್ಕೆ ಮಾಡ್ತಿರೋದು. ಓಕೆ, ಅದಕ್ಕೇನು ಏನ್ ಚಪಾತಿನ? ಚಪಾತಿ ಮಾಡ್ತೀನಿ. ಈಗ ಮತ್ತೆ ಅದಕ್ಕೆ ಮ್ಯಾಚ್ ಆಗೋದಂದ್ರೆ ಚಪಾತಿನೇ ಅಲ್ಲ, ಅದಕ್ಕೆ ಒಂದ್ ಸ್ವಲ್ಪ 2 ಚಪಾತಿ ಬರೋ ತರ ಬೇಗ ಫಾಸ್ಟ್ ಆಗೋ ತರ ಮಾಡ್ತಿದೀನಿ. ನೋಡೋಣ ಹೆಂಗ್ ಬರುತ್ತೆ ಅಂತ. ಮಸಾಲೆ ನಾರ್ಮಲ್ ಮಸಾಲಿನ ತಕೊಳ್ತಿರೋದು. ಚಿಕನ್ ಸಾಂಬಾರಿಗೆ ಇದು ಕೈಮದ್ದೆಲ್ಲ ತೆಗಿತೀವಲ್ಲ, ಅದೇ ತರನೇ ತೆಗಿತಾ ಇದೀನಿ. ಸ್ವಲ್ಪ ಮಟನ್ ಟೇಸ್ಟ್ ಬೇರೆ ಏನು ಬರಲ್ಲ ಬಿಡು, ಮೊಟ್ಟೆ ಟೇಸ್ಟ್ ಬರುತ್ತೆ. ಮೊಟ್ಟೆ ಟೇಸ್ಟ್ ಬರುತ್ತೆ. ಈಗ ನೋಡೋಣ ಹಿಂಗೆ ಇರುತ್ತೆ. ಮೊಟ್ಟೆ ಬೇಯ್ತಾ ಇದಾವೆ. ಬೆಂದಾದ್ಮೇಲೆ ಮಸಾಲೆ ತಗೊಂಡ್ಮೇಲೆ ಯಾವ ರೀತಿ ಮಾಡ್ತಾರೆ ಅದನ್ನು ಕೂಡ ನಾನು ತೋರಿಸ್ತೀನಿ. ಕಡ್ಲೆ ಸ್ವಲ್ಪ ಮಿಕ್ಸಿ ಮಾಡ್ಕೊಂತಿದೀನಿ ಉಂಡೆ ಕಟ್ಟೋದಿಕ್ಕೆ. ಕಡ್ಲೆ ಇಟ್ಟಿತ್ತಲ್ಲ ಆಯ್ತಲ್ಲ, ಹುರ್ಗಡ್ಲೆ ಇಟ್ಟ ಹುರ್ಗಡ್ಲೆ ಸ್ವಲ್ಪ ಹಂಗೆ ತಿನ್ಬಿಡೋಣ. ಇದು ಸ್ವಲ್ಪ ಡ್ರೈ ಪೌಡರ್ ಮಾಡ್ಕೊಂತೀನಿ. ನಾನಿದು ಕಡ್ಲೆ ಪೌಡರ್ ಮಾಡಿದ್ನಲ್ಲ, ಇದೇ ಜಾರಿಗೆ ಒಂದ್ ಸ್ವಲ್ಪ ಚಕ್ಕೆ, ಆಮೇಲೆ ಒಂದ್ 4 ಕರಿಮೆಣಸು, ಆಮೇಲೆ ಒಂದ್ 6-7 ಲವಂಗ ಹಾಕೊಂಡಿದೀನಿ. ಆಮೇಲೆ ನಮಗೆ ಖಾರ ಸ್ವಲ್ಪ ಮೀಡಿಯಂ ಬೇಕು, ಹಂಗಾಗಿ ಒಂದ್ 5-6 ಹಸಿಮೆಣಸಿನಕಾಯಿ ಫ್ರೈ ಮಾಡಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಟೊಮಾಟೊ ಚಿಕ್ಕದು, ಆಮೇಲೆ ಒಂದು ಈರುಳ್ಳಿ ಹಸಿದೆ ಹಾಕೊಂತಿದೀನಿ, ಫ್ರೈ ಮಾಡೇನು ಹಾಕಿಲ್ಲ ನಾನು ಇದಕ್ಕೆ. ಒಂದ್ ಈರುಳ್ಳಿನ, ಆಮೇಲೆ ಒಂದ್ ಸ್ವಲ್ಪ ಅಂದ್ರೆ ಒಂದಿಷ್ಟು ಹಸಿ ಕೊತ್ತಂಬರಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ, ಒಂದ್ 2 ಗೆಡ್ಡೆ ಅಷ್ಟು, ಸ್ವಲ್ಪನೇ ಎಲ್ಲ ಮಾಡ್ತಿರೋದು, 2 ಶುಂಠಿ ಬೆಳ್ಳುಳ್ಳಿ 2 ಅಷ್ಟಿದೆ. ಆಮೇಲೆ ಒಂದ್ ಹಿಡಿಯಷ್ಟು ಕೊಬ್ಬರಿ, ಚಪಾತಿ ಗ್ರೇವಿ ಬೇಕಲ್ಲ ಹಾಗಾಗಿ. ಆಮೇಲೆ ಇದನ್ನ ನಾನು ಈಗ ಒಂದು 3/4% ಮಿಕ್ಸಿ ಮಾಡ್ಕೊಂಡು, ಜಾಸ್ತಿ ನೀರ್ ಹಾಕಿಲ್ದಂಗೆ ಒಂದ್ ಸ್ವಲ್ಪ, ಒಂದು ಟೀ ಸ್ಪೂನ್ ಅಲ್ಲಿ 1-2 ಸ್ಪೂನ್ ಅಷ್ಟು ಎಕ್ಸ್ಟ್ರಾ ಮಸಾಲೆ ತೆಗ್ದಿಟ್ಕೊಂತೀನಿ. ಇವಾಗ ಇದಕ್ಕೆ ನಾನು ಇನ್ನು ಅರಿಶಿನ ಹಾಕ್ಬೇಕು, ಇದಕ್ಕೆ ಒಂದ್ ಸ್ವಲ್ಪ ಅರಿಶಿನ, ಮತ್ತೆ ಒಂದು ಸ್ವಲ್ಪ 1/4 ಚಮಚದಷ್ಟು ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ತೀನಿ. ಮಸಾಲೆ ಎಲ್ಲ ಹಾಕಿದೀನಲ್ಲ, ಹಾಗಾಗಿ ಟೇಸ್ಟಿಗೋಸ್ಕರ ಮಾತ್ರ.
ನಾನು ಇವಾಗ ಇದರಿಂದ ಸ್ವಲ್ಪ ಮಸಾಲೆ ಇದಕ್ಕೆ 1-2 ಸ್ಪೂನ್ ಅಷ್ಟು ತೆಗ್ದಿಟ್ಕೊಂಡಿದ್ದೀನಿ. ಇಷ್ಟು ಮೊಟ್ಟೆಗೆ ಮಿಕ್ಸ್ ಮಾಡಕ್ ಬೇಕು ಅದಕ್ಕೆ. ಈಗ ಇದನ್ನ ನಾನು ಮೊಟ್ಟೆನೆಲ್ಲ ಈ ತರ ತುರ್ದಿಟ್ಕೊಂಡಿದೀನಿ. ಬೇಯಿಸಿರೋ ಮೊಟ್ಟೆ ನೋಡಿ, ಈ ತರ ಈಸಿಯಾಗಿನೇ ತುರಿಬಹುದು. ಕರೆಕ್ಟ್ ಆಗಿ ಬೀಳುತ್ತೆ ಈ ತರ. ಸ್ವಲ್ಪ ಸ್ಮೂತ್ ಆಗಿನೇ ಇದು ಮಾಡ್ಬೇಕು, ತುಂಬಾ ಫಾಸ್ಟ್ ಆಗಿ ಮಾಡಿದ್ರೆ ಎಲ್ಲ ಒಡೆದೋಗ್ಬಿಡುತ್ತೆ. ಹಾಗಾಗಿ ಬೇಯಿಸಿರೋ ಮೊಟ್ಟೆನ ನೀಟಾಗಿ ಸುಲ್ದಾದ್ಮೇಲೆ ಈ ತರ ತುರಿದಿಟ್ಕೊಂತಿದೀನಿ. ಇವಾಗ ಇದಕ್ಕೆ ನಾನು ಇದು ಮಸಾಲೆ ಸ್ವಲ್ಪ ತೆಗ್ದಿಟ್ಕೊಂಡಿದ್ನಲ್ಲ, ಇದನ್ನ ಹಾಕ್ತಾ ಇದೀನಿ. 1-2 ಚಮಚದಷ್ಟು ತೆಗ್ದಿಟ್ಟಿದ್ದೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಇದಕ್ಕೆ ನಾವ್ ಆಗ್ಲೇ ಉರ್ಗಡ್ಲೆ ಕಟ್ ಮಾಡಿ ಇಟ್ಟಿದ್ವಲ್ಲ, ಪುಡಿ ಮಾಡಿದ್ವಲ್ಲ, ಅದನ್ನ 1-2 ಚಮಚದಷ್ಟು ಹಾಕೊಂತಿದೀನಿ. ಬೇಕು ಅಂದ್ರೆ ನಾವ್ ಆಮೇಲೆ ಹಾಕೊಳ್ಳೋಣ ಮತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು, ರುಚಿಗೆ ಎಷ್ಟು ಬೇಕು ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗ್ಬೋದು ನೋಡಿ ಸ್ವಲ್ಪ ಉಪ್ಪು ಹಾಕ್ತಿದೀನಿ. ಸಾಂಬಾರಲ್ಲೂ ಇರುತ್ತಲ್ಲ ಅದು ಇಟ್ಕೊಳ್ಳುತ್ತೆ. ಇದಿಷ್ಟಕ್ಕೆ ನಾವು ಇದನ್ನ ಸ್ವಲ್ಪ ಕಲ್ಸ್ಕೊಂಡಾದ್ಮೇಲೆ ಒಂದು ಮೊಟ್ಟೆ ಹಾಕೋಬೇಕಾಗುತ್ತೆ, ಹಸಿ ಮೊಟ್ಟೆ. ನೀಟಾಗಿ ಮಿಕ್ಸ್ ಮಾಡ್ಕೊಂತೀನಿ ಇದ್ರ ಜೊತೆಗೆ. ನಾನು ಇದಕ್ಕೆ ಸ್ವಲ್ಪ ಮಸಾಲೆ ಒಳಗೆ ಹಸಿಮೆಣಸಿನಕಾಯಿ ಹಾಕಿರೋದಲ್ಲ, ಸ್ವಲ್ಪ ಖಾರ ಕಡಿಮೆ ಅನಿಸ್ತಿದೆ. ಸ್ವಲ್ಪ ಖಾರದ ಪುಡಿ ಆಡ್ ಮಾಡ್ತೀನಿ, ಸ್ವಲ್ಪ 1/4 ಚಮಚಕ್ಕಿಂತ ಕಡಿಮೆ. ಆಮೇಲೆ ಇಲ್ಲ, 1/4 ಚಮಚ ಅಷ್ಟೇ ಹಾಕಿರೋದು, ಅರ್ಧ ಅಲ್ಲ. ಆಮೇಲೆ ಒಂದ್ ಸ್ವಲ್ಪ ಗರಂ ಮಸಾಲ ಆಡ್ ಮಾಡ್ತೀನಿ. ಹಾಕಿದ್ದೆ, ಇನ್ನು ಸ್ವಲ್ಪ ಹಾಕೋಣ ಅಂತ. ಇದು ಸ್ವಲ್ಪ ಇವಾಗ ನಾನು ಟೇಸ್ಟ್ ಮಾಡಿ ನೋಡಿದ್ನಲ್ಲ, ಟೇಸ್ಟ್ ಕಡಿಮೆ ಅನ್ಸುತ್ತೆ. ಹಾಗಾಗಿ ಒಂದ್ ಸ್ವಲ್ಪ ಆಡ್ ಮಾಡ್ಕೊತಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ ಉಪ್ಪು ಎಲ್ಲ ಕರೆಕ್ಟ್ ಇದೆ. ಇದು 2 ಎಕ್ಸ್ಟ್ರಾ ನಾನು ಆಡ್ ಮಾಡ್ತಿರೋದು. ಇವಾಗ ತಿನ್ಬೇಕಾದ್ರೆ ಮೊಟ್ಟೆದು ಸಪ್ಪೆ ಅಂತ ಅನ್ಸ್ಬಾರ್ದು ಅಂತ ಹೇಳಿ. ಇವಾಗ ಇದಿಷ್ಟ ಆದ್ಮೇಲೆ ಒಂದು ಹಸಿ ಮೊಟ್ಟೆನ ನಾನು ಇವಾಗ ಇದು ಹೊಡ್ದಾಕೊಂತೀನಿ. ಹೊಡ್ದಾಕಿ ಉಂಡೆ ಕಟ್ಟೋದಿಕ್ಕೆ ಈಸಿ ಆಗುತ್ತೆ. ಇದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮೊಟ್ಟೆ ಹೊಡೆದು ಅದಕ್ಕೆ ಡೈರೆಕ್ಟ್ ಹಾಕೋಬಹುದು. ನಾನು ಸ್ವಲ್ಪ ಮಾಡ್ತಿರೋದಲ್ಲ, ಹಾಗಾಗಿ ಸಪ್ರೇಟ್ ಹಾಕೊಂತಿದೀನಿ. ಎಷ್ಟು ಬೇಕಾಗುತ್ತೆ ಅಂತ ನೋಡಿ ಹಾಕೊಳ್ಳೋಣ ಅಂತ ಹೇಳಿ. ಮತ್ತೆ ಸುಮ್ನೆ ಮೆತ್ತಗಾಗ್ಬಿಟ್ರೆ ನಂಗೆ ಕಷ್ಟ ಆಗುತ್ತೆ ಕಟ್ಟೋದಕ್ಕೆ. ಇದನ್ನ ಸ್ವಲ್ಪ ಇದಿದೆಯಲ್ಲ ನೀಟಾಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇಲ್ಲೇನೆ. ನಾನು ಮೊಟ್ಟೆನ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪನೇ ಹಾಕೊಳ್ಳೋಣ. ಇದು ಬಿಟ್ಕೋಬಾರ್ದು ಮಸಾಲೆ ಒಳಗಡೆ ಅಂತ ಹೇಳಿ ಅಷ್ಟೇನೆ ಮೊಟ್ಟೆ ಹಾಕೋದು ಇದಕ್ಕೆ. ಹಸಿ ಮೊಟ್ಟೆ ಉಂಡೆ ಕಟ್ಟೋದಿಕ್ಕೆ ಈಸಿ ಆಗುತ್ತೆ, ಅದು ಬೆಂದಿರುತ್ತಲ್ಲ ಮೊಟ್ಟೆ. ಓಕೆ, ಉಂಡೆ ರೆಡಿ ಆಗ್ತಾ ಇದೆ. ಕಟ್ತಾ ಇದ್ದಾರೆ ಉಂಡೆನ ನೋಡಿ, ಈಸಿಯಾಗಿನೇ ಬಂತು. ಪರವಾಗಿಲ್ಲ, ಚೆನ್ನಾಗಿದೆ ಉಂಡೆ. ಸೂಪರ್. ಕೈಮದ ಉಂಡೆ, ಮೊಟ್ಟೆ ಕೈಮಾ. ಇದು ನೋಡ್ಬೇಕೀಗ ಸಾಂಬಾರ್ ಒಳಗಡೆ ಹಾಕಿದಾಗ ಎಲ್ಲಿ ಬಿಟ್ಕೊಳ್ಳುತ್ತೋ ಗೊತ್ತಿಲ್ಲ. ಬಿಟ್ಕೊಳ್ಳಲ್ಲ ಅನ್ಸುತ್ತೆ, ಹಸಿ ಮೊಟ್ಟೆ ಹಾಕಿದೀನಲ್ಲ, ಅದು ಸಾಂಬಾರೆಲ್ಲ ನೀಟಾಗಿ ಇವಾಗ ಆ ಪ್ರೊಸೀಜರ್. ಉಂಡೆ ಕಟ್ಟಿಟ್ಕೊಂಡು ಆಮೇಲೆ ಸಾಂಬಾರ್ ಒಗ್ಗರಣೆ ಹಾಕ್ತೀನಿ. ಈಸಿ ಇದೆ, ಹಾಗಾಗಿ ಮಾಡ್ತಾ ಇರೋದು ನಾನು. ನಂಗೂ ತುಂಬಾ ಹೊತ್ತು ನಿಂತ್ಕೊಂಡು ಮಾಡ್ಬೇಕು ಅಂದ್ರೆ ಬೇಜಾರು. ಓಕೆ, ಟೋಟಲ್ ಆಗಿ ಎಷ್ಟು ಉಂಡೆ ಆಗಿದೆ? 8, 12, 5, 10, 19 ಉಂಡೆ ಆಗಿದೆ. 7 ಮೊಟ್ಟೆಗೆ 19 ಉಂಡೆ ಆಗಿದೆ. ಸಾಕು ನಮ್ಮನೆ ಇಷ್ಟೊಂದು ಊಟಕ್ಕೆ. ನಾನು ಇವಾಗ ಎಣ್ಣೆ ಹಾಕಿದೀನಿ. ಇದು ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಟಿದೀನಿ, ಇದನ್ನ ಹಾಕೊಳ್ತಿದೀನಿ. ಇದನ್ನ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಂತೀನಿ.
ಸ್ವಲ್ಪ ಫ್ರೈ ಮಾಡ್ಕೊಂತಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಈ ಒಗ್ಗರಣೆ ಜೊತೆಗೆ ಆಡ್ ಮಾಡ್ಕೊಳ್ತೀನಿ. ಈಗ ಇದನ್ನ ಇದ್ರ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕಲ್ಲ, ಹಾಗಾಗಿ ಮಸಾಲೆ ಹಾಕಿದ್ಮೇಲೆ ಒಂದ್ 5 ನಿಮಿಷ ಅದು ಮಸಾಲೆ ಬೇಯಬೇಕು, ಯಾಕಂದ್ರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು. ಬೇಯ್ತಾ ಇದೆ. ನಾನು ಇದಕ್ಕೆ ನೀರ್ ಹಾಕಿಲ್ಲ, ನೋಡಿ ಕುದೀತಾ ಇದೆ ಇವಾಗ ಇದು. ಈಗ ನಾನು ಸ್ವಲ್ಪ ಲೈಟ್ ಜಾರ್ ತೊಳೆದಿರೋದು ನೀರ್ ಆಡ್ ಮಾಡ್ತಿದ್ದೀನಿ. ನಮಗೆ ಎಷ್ಟು ಗ್ರೇವಿ ಬೇಕಾಗುತ್ತೆ ಅದನ್ನ ನೋಡಿ ನಾವು ನೀರ್ ಆಡ್ ಮಾಡ್ಕೋಬೇಕು. ಇದು ಕುದ್ಮೇಲೆ ಮತ್ತೆ ಗಟ್ಟಿ ಆಗತ್ತಲ್ಲ, ಅದಕ್ಕೆ ನಾನು ಸ್ವಲ್ಪ ನೀರ್ ಹಿಡಿಯುತ್ತೆ. ಚಪಾತಿಗೆಲ್ಲ ಮ್ಯಾಚ್ ಆಗ್ಬೇಕಲ್ಲ. ಇಷ್ಟ ಹಾಕಿದೀನಿ. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕೊಂತಿದ್ದೀನಿ, ಯಾಕೆಂದ್ರೆ ಮೊಟ್ಟೆಗೂ ನಾವು ಹಾಕಿದೀನಿ. ಆಮೇಲೆ ಬೇಕಾದ್ರೆ ಮೊಟ್ಟೆ ಎಲ್ಲ ಹಾಕಿ ಬೇಯ್ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ತೀನಿ, ಅದಕ್ಕೆ ಒಂದ್ ಸ್ವಲ್ಪ ಹಾಕಿದೀನಿ ಅಷ್ಟೇ. ಒಂದ್ 2 ನಿಮಿಷ ಬೇಯಬೇಕು ಈಗ. ಇದು ಚೆನ್ನಾಗಿ ಕುದಿಬೇಕು. ನೋಡಿ ಸ್ನೇಹಿತರೆ, ಒಂದ್ 2 ನಿಮಿಷದಲ್ಲಿ ಕುದಿಯಕ್ ಸ್ಟಾರ್ಟ್ ಮಾಡಿದೆ, ಕುದಿತಾ ಇದೆ. ಜಸ್ಟ್ ಇದು ಚೆನ್ನಾಗಿ ಕುದ್ರೆ ಮಸಾಲಾ ಸ್ಮೆಲ್ ಹೋಗುತ್ತೆ, ಸಾಲ್ಟಿನ ಟೇಸ್ಟ್ ಬರುತ್ತೆ. ಈಗ ಹಾಕೋದು ಇದಕ್ಕೆ ಮೊಟ್ಟೆನ ಸ್ವಲ್ಪ ಬೇಯ್ಬೇಕದು ಸಾಂಬಾರು. ಹೌದಾ? ಹಾ, ಇದಕ್ಕೆ ಉಪ್ಪು ಕಡಿಮೆ ಆಗಿದೆ. ಕಡಿಮೆ ಇದೆಯಾ? ಹೆಂಗ್ ಗೊತ್ತಾಗ್ತದೆ? ಅದು ನೊರೆ ನೊರೆ ತರ ಬರ್ತಿದೆ ಅಲ್ಲ, ಉಪ್ಪು ಕಡಿಮೆ ಇದೆ ಇದಕ್ಕೆ. ಆತರ ಇವಾಗ ಇದು ಚೆನ್ನಾಗಿ ಕುದೀತಿದೆ. ಈಗ ಮೊಟ್ಟೆ ಹಾಕೋಣ, ಆಮೇಲೆ ಸ್ವಲ್ಪ ಬೆಂದ್ಮೇಲೆ ಟೇಸ್ಟ್ ಚೆಕ್ ಮಾಡೋಣ. ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡ್ಬಿಡೋಣ, ಮತ್ತ ಹಂಗೆ ಓಪನ್ ಆಗ್ಬಿಟ್ರೆ ಮೊಟ್ಟೆಗಳೆಲ್ಲ ಅಷ್ಟೊಂದು ಓಕೆ ಸ್ನೇಹಿತರೆ, ಮೊಟ್ಟೆ ಕೈಮಾ ರೆಡಿ ಆಗ್ತಾ ಇದೆ. ಕೈಮಾ ಉಂಡೆ ಬಿಡ್ತಾ ಇದಾರೆ, ಮೊಟ್ಟೆ ಕೈಮಾ ಬಿಡ್ತಾ ಇದಾರೆ. ಇದು ಹಾಕಿದ್ರೆ ಎಷ್ಟು ಬೇಯಬೇಕು? ಒಂದ್ 5 ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ರೆ ಆಯ್ತು. ಕಡಿಮೆ ಉರಿಯಲ್ಲೇ ಬೇಯಿಸ್ಬೇಕು ಅನ್ಸುತ್ತೆ, ಯಾಕಂದ್ರೆ ಉರಿ ಜಾಸ್ತಿ ಇಟ್ರೆ ಮತ್ತೆ ಓಪನ್ ಆಗ್ಬಿಡುತ್ತೆ ಅಂತೇಳಿ ಕಡಿಮೆ ಉರಿ ಇಡೋಣ ಅಂತ ಹೇಳ್ತಿದ್ವಿ. ನಾವು ಮಟನ್ ಕೈಮಾ ಆದ್ರೆ ಎಣ್ಣೆ ಒಳಗಡೆ ಫ್ರೈ ಮಾಡಿ ಹಾಕ್ತಿವಲ್ಲ, ಇದು ನಂಗೆ ಡೈರೆಕ್ಟ್ ಹಾಕ್ತಾ ಇದ್ದೀನಿ. ಹಾಗಾಗಿ ಉರಿ ಚಿಕ್ಕದಾಗೆ ಸ್ವಲ್ಪ ಸಣ್ಣ ಇಡೋಣ ಅಂತ. ಓಕೆ ಸ್ನೇಹಿತರೆ, ಒಂದ್ 5 ನಿಮಿಷ ಇದು ಮೊಟ್ಟೆ ಬೇಯಬೇಕು. ನೋಡೋಣ ಮೊಟ್ಟೆ ಹೀಗೆ ಇರುತ್ತಾ ಅಥವಾ ಏನಾರ ಓಪನ್ ಆಗುತ್ತಾ ಅಂತ ನಮಗೂ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಮತ್ತೆ ನಿಮಗೆ ವಿಡಿಯೋ ತೋರಿಸ್ತೀನಿ, ನೋಡೋಣ ಗಟ್ಟಿ ಇರುತ್ತಾ ಅಥವಾ ಯಾವ ಮಾಡ್ಕೊಂಡಿರುತ್ತಾ. ಓಕೆ ಆಯ್ತಾ? ಹಾಕಿದ್ರೆ ಮೊಟ್ಟೆ ಎಲ್ಲ ಆಯ್ತು. ಒಂದು ಮೇಲೆ ಒಂದು ಹಾಕ್ಬಿಡ. ಹಾಕಿಲ್ಲ, ಗ್ಯಾಪ್ ಬಿಟ್ಬಿಟ್ಟು ಹಾಕ್ತೀವಿ. ಅದೊಂದು ಯಾಕೆ ಮೇಲ್ ಬಂತು ಮೊಟ್ಟೆ. ಈಗ ಇದನ್ನ ಓಕೆ, ಒಂದ್ 5 ನಿಮಿಷ ಬೆಂದಿದೆ. ಒಂದ್ 2-3 ಏನೋ ಫುಲ್ ಚಮಚ ಹಿಂಗ್ ಅಂದ್ಬಿಟ್ನಾ ಓಪನ್ ಆಗ್ಬಿಟ್ಟು ಅದ್ ಬಿಟ್ರೆ ಈ ತರ ಸ್ವಲ್ಪ ಲೈಟ್ ಆಗಿದೆ, ಯಾಕಂದ್ರೆ ನಾವು ತುರ್ದಾಕಿರೋದಲ್ಲ ಇದೆ. ಕೆಲವೊಂದು ನಾವ್ ಸ್ವಲ್ಪ ಫೋರ್ಸ್ ಮಾಡಿದ್ರೆ ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತವೆ. ನಾರ್ಮಲ್ ಸ್ವಲ್ಪ ಸ್ಮೂತ್ ಆಗೇನೆ ಹ್ಯಾಂಡಲ್ ಮಾಡಿದ್ರೆ ಇದೆ ಈ ತರ ಕೈಮಾ ಉಂಡೆ ರೆಡಿ ಆಗಿದೆ ಸ್ನೇಹಿತರೆ. ಒಂದೆರಡು ನಿಮಿಷ ಬೆಂದಿದೆ. ಇವಾಗ ಇದು ಜೋರ ಹಿಂಗ್ ಕೈ ಆಡ್ಸಂಗಿಲ್ಲ, ಆಡ್ಸಿದ್ರೆ ಎಲ್ಲ ಹೊಡ್ಸೋಗ್ಬಿಡುತ್ತೆ. ಓಕೆ 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 ಸ್ನೇಹಿತರೆ.